ಆಗುನಿಯ ನಿಕೇತನ. ಕನ್ನಡ ನಾಡಿನ ಇಬ್ಬರು ಸೀಮಾ ಪುರುಷರ ಬಗ್ಗೆ ಮಾತು. ರಾಷ್ಟ್ರಕವಿ ಕುವೆಂಪು ಹಾಗೂ ಸಿ ಅಶ್ವಥ್ ಬಗ್ಗೆ. ಕುವೆಂಪುರವರ ಸಾಹಿತ್ಯವನ್ನು ಜನಕ್ಕೆ ತಲುಪಿಸಿದ ಬಗೆ ಮತ್ತು ಕುವೆಂಪು ಅವರ ಕಾಲಘಟ್ಟದಲ್ಲಿ ಇದ್ದಂತಹ ಸಾಮಾಜಿಕವಾದಂಥ ಸಮಸ್ಯೆಗಳನ್ನು ಅದು ಹಾಡಿನ ರೂಪ ಪಡೆದು ಎಷ್ಟರ ಮಟ್ಟಿಗೆ ಜನಜನಿತವಾಯಿತು ಅನ್ನೋದನ್ನು ಜೋಗಿ ಸರ್ ಹೇಳ್ತಾ ಇದ್ರು. ಹಾಗೆ ಸಿ ಅಶ್ವಥ್ ಅವ್ರ ಬಗ್ಗೆ ನಾವು ಮಾತಾಡೋದಾದರೆ ಅವರು ಕೇವಲ ಕುವೆಂಪು ಅಷ್ಟಿಗೆ ಸೀಮಿತ ಆದವರಲ್ಲ. ಎಲ್ಲ ಕವಿಗಳ ಭಾವಗೀತೆಗಳನ್ನು, ಆ ಭಾವದ ಲಹರಿಯನ್ನು ಕೇಳುವ ಕಿವಿಗಳಿಗೆ ತಲುಪಿಸಿದಂತಹ ಮಹಾನುಭಾವರು. ಮೈಸೂರು ಮಲ್ಲಿಗೆ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ ಈ ಕಾರ್ಯಕ್ರಮ. ಹೌದು, ಅದು ಬಿಡೋಕ್ಕಾಗಲ್ಲ. ಯಾಕಂದರೆ ಮೈಸೂರು ಮಲ್ಲಿಗೆ ಕನ್ನಡದ ಎರಡನೆಯ ಧ್ವನಿ ಸುರುಳಿ. ಮೊದಲು ನಿತ್ಯೋತ್ಸವ ಬಂತು, ಆಮೇಲೆ ಮೈಸೂರು ಮಲ್ಲಿಗೆ ಮಾಡಿದರು. ಮೈಸೂರು ಮಲ್ಲಿಗೆ ಆಗಿನ ಕಾಲದಲ್ಲಿ ಪ್ರತಿ ಮನೆಯಲ್ಲೂ ಅದರದ್ದೊಂದು ಧ್ವನಿ ಸುರುಳಿ ಇರ್ತಾ ಇತ್ತು. ಆಮೇಲೆ ಎಲ್ಲರೂ ಹಾಡ್ತಾ ಇದ್ರು. ಮದುವೆಗೆ ಹೋದರೆ ಕೇಸ್ನೇನು ಹೇಳ್ಕೊತಾರೆ. ಅವ್ರು ಯಾವುದೋ ಊರಿಗೆ ಹೋದಾಗ ಅಲ್ಲಿ ಯಾರೊಬ್ಬ ಭಿಕ್ಷುಕ ಹಾಡ್ತಾ ಇದ್ದಂತೆ ಇವ್ರ ಹಾಡುಗಳನ್ನ. ಅವ್ರು ಕೇಳಿದ್ರಂತೆ ಯಾರು ಬರ್ದಿದ್ದು ಅಂತ. ಯಾರು ಗೊತ್ತಿಲ್ಲ, ಭಾಳ ಚೆನ್ನಾಗಿ ಬರ್ದಿದ್ದಾರೆ ಅಂತ. ಸೊ ಇದು ನನಗೆ ಭಾಳ ದೊಡ್ಡ ಬಹುಮಾನ ಸಿಕ್ತು ಅಂತ ಹೇಳ್ತಾರೆ. ಮೈಸೂರ ಮಲ್ಲಿಗೆ, ಅದು ಮೈಸೂರು ಅಲ್ಲ, ಮೈಸೂರಲ್ಲಿರುವ ನನ್ನ ಮಲ್ಲಿಗೆ ಅಂತ. ಇವರು ನವಿಲೂರಲ್ಲಿದ್ರು, ಮೈಸೂರ ಮಲ್ಲಿಗೆ ಅಂತ ಬರೆದಿರೋದು ಅವರು. ಅದು ಆಮೇಲೆ ಮೈಸೂರು ಮಲ್ಲಿಗೆ ಆಯಿತು. ಸೊ ಆ ಪದ್ಯಗಳನ್ನು ಬರೆದು ಇಡೀ ಏನೋ ಒಂದು ಕಾವ್ಯ ಪರಂಪರೆಯನ್ನೇ ಬದಲಾಯಿಸಿದ್ರು ನೋಡಿ. ನಿಜಕ್ಕೂ ಅಶ್ವಥ್ ಬಗ್ಗೆ ಮಾತಾಡುವಾಗ ನಾವು ಆಮೇಲೆ ಕೆ ಎಸ್ ನವರಿಗೆ ತುಂಬ ಇಷ್ಟ ಈ ಸಂಗೀತ ಸಂಯೋಜನೆಗೆ ಒಳಗಾದಂಥ ಹಾಡುಗಳಲ್ಲಿ ತುಂಬ ಇಷ್ಟ ಆದ ಹಾಡು ಈ ಹಾಡು, ಎಸ್ಪೆಷಲಿ ಮೊದಲ ದಿನ ಈ ಹಾಡನ್ನು. ಅದು ಭಾಳ ಸುಲಭ ಅಲ್ಲ ಹಾಡೋದಿಕ್ಕೆ. ಅದು ಭಾಳ ನಮ್ಗೆ ಕೇಳುವಾಗ ಚೆನ್ನಾಗಿ ಅನಿಸುತ್ತೆ. ಬಟ್ ಅದು ಹಾಡಬೇಕಾದ್ರೆ ಏನು ಇಡೀ ಧ್ಯಾನಿಸಿ ಹಾಡಬೇಕದು. ಸುಪ್ರಿಯ. ಮೊದಲ ದಿನ ಮೊದಲ ದಿನ ಮೌನ, ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಹತ್ತು ಕಡೆ ಕಣ್ಣು ಸಣ್ಣಗೆ ದೀಪ ಉರಿದಂತೆ, ಜೀವದಲ್ಲಿ ಜಾತ್ರೆ ಮುಗಿದಂತೆ, ಮೊದಲ ದಿನ ಮೊದಲ ದಿನ ಮೌನ. ಎರಡನೆಯ ಹಗಲು ಇಳಿಮುಖವಿಲ್ಲ, ಇಷ್ಟೋ ನಗು ಮೂಗುತಿಯ ಮಿಂಚು ಒಳ ಹೊರಗೆ, ಎರಡನೆಯ ಹಗಲು ಇಳಿಮುಖವಿಲ್ಲ, ಇಷ್ಟೋ ನಗು ಮೂಗುತಿಯ ಮಿಂಚು ಬೇಲಿಯಲ್ಲಿ ಹಾವು ಹರಿದಂತೆ, ಮೊದಲ ದಿನ ಮೌನ, ಮೊದಲ ದಿನ ಮೌನ, ಅಳುವೆ ತುಟಿಗೆ ಬಂದಂತೆ, ಚಿಂತೆ ಬಿಡಿ ಹೂವ ಮುಡಿದಂತೆ, ಚಿಂತೆ ಬಿಡಿ ಹೂವ
ಮುಡಿದಂತೆ ಚಿಂತೆ ಬಿಡಿ ಹೂವ ಮುಡಿದಂತೆ. ಇನ್ನು ಮುಂದೆ ಹೋಗ್ತಾ ಅಶ್ವಥ್ ಆ್ಯಂಡ್ ಅಗೇನ್ ಕುವೆಂಪು ಅವರ ಸಂಯೋಜನೆ ಬಂದರೆ ಬಾಯಿಲಿ ಸಂಭವಿಸು, ಇದು ಕೇವಲ ಒಂದು ದೊಡ್ಡ ಸುಗಮ ಸಂಗೀತ ಆಸಕ್ತರ ಬಳಗವನ್ನು ಸೃಷ್ಟಿಸಿಕೊಟ್ಟಂತಹ ಹಾಡು. ಮೊದಲ ಬಾರಿಗೆ ಹಾಡು ಕನ್ನಡವೇ ಸತ್ಯ ಮಾಡಿದಾಗ ಅಲ್ಲಿ ಹಾಡ್ತಾ ಇದ್ರು ಅದನ್ನು, ಕೊನೆಯ ಹಾಡನ್ನು ಇಟ್ಕೊಂಡಿದ್ರು ಅದನ್ನ ಅವರಲ್ಲಿ ಹಾಡು ಹೊತ್ತಿಗೆ ಪೂರ್ತಿ ಆವೇಶ ಬಂದು ಎದ್ದು ನಿಂತು ತಲೆ ಕೂದಲೆಲ್ಲ ಕೆದರಿ ಕೈಯೆಲ್ಲ ಮೇಲೆ ಎತ್ತಿ ಒಂದು ವೀರಾವೇಶದ ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ರು. ನಾವೆಲ್ಲ ಹಿಂದ್ಗಡೆ ಕೂತಿದ್ವಿ. ಹಿಂದ್ಗಡೆ ಕೂತಾಗ ಅದನ್ನು ಸಂಯೋಜನೆ ಮಾಡಿದ ಒಬ್ಬರು ವ್ಯಕ್ತಿ ಇದ್ರು, ಅವರಿಗೆ ಕನ್ನಡ ಬರಲ್ಲ. ಅವರು ಈ ಉದ್ದಕ್ಕಿದ್ದ ಗದ್ದಲ ಶುರು ಆಯ್ತಲ್ಲ, ಅವ್ರಿಗೆ ಫುಲ್ ಗಾಬರಿ ಆಗೋಯ್ತು, ಏನೋ ತೊಂದರೆ ಆಗ್ತಿದೆ ಸರ್, ಓಡ್ಬೋದು, ಏನು ಪ್ರಾಬ್ಲಮ್ ಇದೆ ಸರ್, ಗಲಾಟೆ ಕೇಳ್ತಾ ಇಲ್ಲ, ಏನಂತ ಇಲ್ಲ, ಹಾಡು ಈ ಥರ ಇರ್ತದೆ ಹಾಡು. ಆಮೇಲೆ ಅವ್ರು ಕೂತ್ಕೊಂಡು ಕೇಳ್ಕೊಂಡು ಶುರು ಮಾಡಿದ್ರು. ಸೊ ಅದು ಇಡೀ ಅಲ್ಲಿ ಹೆಂಗಾಯ್ತಂದ್ರೆ ಎಲ್ಲರೂ ಎದ್ದು ನಿಂತು ಕುಣಿಯಕ್ಕೆ ಶುರು ಮಾಡಿಬಿಟ್ರು, ಕುರ್ಚಿಗಳನ್ನು ಎತ್ಕೊಂಡು. ವಿನಯ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದ್ರೆ ಅವ್ರ ಜೊತೆ ನೀವಿದ್ರೆ ಆವತ್ತಲ್ಲಿ. ಅದೇ ನಾನೀಗ ಅನ್ಕೋತಿದ್ದೆ, ನಾವು ಅವ್ರನ್ನ ಈಗ ಕರಿಬೋದಂತಹ ಅವ್ರನ್ನ ಕರೆಯೋಕೆ ಬಳಸ್ಬೋದಂತಹ ಗೀತೆ ಇದು ಮತ್ತೆ ನಮಗೆ ಅವಕಾಶ ಒದಗಬಹುದು. ಈ ಬಾಯಿಲಿ ಸಂಭವಿಸಿದ್ರೆ ನಾವು ಮತ್ತೆ ಇಬ್ಬರು ಚೇತನಗಳನ್ನ ಕರಿಬಹುದು, ಕುವೆಂಪು ಅವ್ರನ್ನೂ ಕರಿಬಹುದು, ಅಶ್ವಥ್ ಅವ್ರನ್ನೂ ಕರಿಬಹುದು. ಇವತ್ತಿನ ಅಗತ್ಯ ಕೂಡ, ಖಂಡಿತ ಇವತ್ತಿನ ಅಗತ್ಯ ಕೂಡ ಇಲ್ಲಿ ಸಂಭವಿಸಿ ಅಂತ. ವಿನಯ್, ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವವಿದೂರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ, ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ. ಮೂಡಿ ಬಂದೆನ್ನ ನರರೂಪ ಚೇತನದೇ, ಮೂಡಿ ಬಂದೆನ್ನ ನರರೂಪ ಚೇತನದೇ ನಾರಾಯಣತ್ವಕ್ಕೆ ದಾರಿ ತೋರ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲ್ಲಿ. ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ, ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಲಲ್ಲಿ. ದೇಶ ದೇಶದಿ ವೇಷ ವೇಷಾಂತರವನಾಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಶೋಧಿಸಿರುವೆಯೋ ಅಂತೆ ಸೃಷ್ಟಿಲೋಲ, ಶೋಧಿಸಿರುವೆಯೋ ಅಂತೆ ಸೃಷ್ಟಿಲೋಲ. ಅವತರಿಸುವ 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 ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ, ಅವತರಿಸುವ ಇಲ್ಲಿ ಇಂದೆನ್ನ ಚೈತ್ಯದಲ್ಲಿ. ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ, ಹೇ ದಿವ್ಯ ಸಚ್ಚಿದಾನಂದಶೀಲ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದ
ಅಮೇಝಿಂಗ್. ನಿಜಕ್ಕೂ ಅದ್ಭುತವಾದಂತಹ ಸಂಯೋಜನೆ. ಅಷ್ಟೇ ಉತ್ತಮವಾಗಿ ಅಶ್ವಥ್ ಜೊತೆ ಅಷ್ಟು ದಿವಸ ಕಾಲ ಕಳೆದಿದ್ದನ್ನು ಇಲ್ಲಿ ಸಾದರಪಡಿಸಿದ್ದೀರಿ ಅನಿಸುತ್ತೆ. ಆ್ಯಂಡ್ ವಿನಯ್ ಈ ಹಾಡನ್ನ ಹಾಡುವಾಗ ಯಾವಾಗಲೂ ಅಷ್ಟೇ ಅಶ್ವಥ್ ಕೊಡ್ತಿದ್ದಂಥ ಆ ಖುಷಿಯನ್ನು ಒಬ್ಬ ಕೇಳುಗನಿಗೆ ಕೊಡುವಲ್ಲಿ ಯಶಸ್ವಿಯಾಗಿದ್ದೀರಿ ಅಂತ ಭಾವಿಸ್ತೀನಿ. ಆಗುನಿಯ ನಿಕೇತನದಲ್ಲಿ ಇನ್ನಷ್ಟು ಹಾಡುಗಳಿದೆ, ಅದಕ್ಕೂ ಮುಂಚೆ ಒಂದು ಬ್ರೇಕ್. ನಾಯಿ ತಲಿ ಮ್ಯಾಲಿನ ಬುತ್ತಿ ಸಂಸಾರ ಬಲು ದುಸ್ಸಾರ, ಇದನರಿತು ಅರಿತು ಮಂದಿ ಬಿದ್ದಾರ ಹಿಂದ ಬಿದ್ದ